ಸರ್ಕಾರದ ವಿರುದ್ಧ ಸಿಡಿದೆದ್ದ ಆರ್ ಅಶೋಕ್. ಎಸ್ಐಟಿ ಮೀನುಗಳನ್ನ ಹಿಡಿಯುತ್ತಿದೆ, ಆದ್ರೆ ನಮ್ಗೆ ತಿಮಿಂಗಿಲ ಬೇಕು ಅನ್ನುವಂತ ಮಾತನ್ನ ಆರ್ ಅಶೋಕ್ ಅವರು ಹೇಳಿರುವಂತದ್ದು. ಸರ್ಕಾರದ ವಿರುದ್ಧ ಸಿಡಿದೆದ್ದಂಥ ವಿಪಕ್ಷ ನಾಯಕ ಆರ್ ಅಶೋಕ್ ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎಗೆ ಕೊಡಬೇಕು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಅದ್ರ ಜೊತೆಗೆ ಎಸ್ಐಟಿ ಕೆರೆ ಕುಂಟೆ ಮೀನುಗಳನ್ನ ಮಾತ್ರ ಹಿಡಿಯುತ್ತೆ, ತಿಮಿಂಗಿಲನ ಹಿಡಿಬೇಕು ಅನ್ನುವಂತ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣವನ್ನ ಎನ್ಐಎ ತನಿಖೆಗೆ ಕೊಡಬೇಕು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಅದ್ರ ಜೊತೆಗೆ ಎಸ್ಐಟಿ ಏನ್ ಮಾಡ್ತಾ ಇದೆ, ಕೆರೆ ಕುಂಟೆ ಮೀನುಗಳನ್ನ ಮಾತ್ರ ಹಿಡಿಯುತ್ತೆ, ತಿಮಿಂಗಿಲನ ಹಿಡಿಬೇಕು ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಸರ್ಕಾರದ ವಿರುದ್ಧ ಸಿಡಿದೆದ್ದ ಆರ್ ಅಶೋಕ್, ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು. ಎಸ್ಐಟಿ ಮೀನುಗಳನ್ನ ಹಿಡಿತಿದೆ, ಅದು ಕೂಡ ಯಾವುದು ಕೆರೆ ಕುಂಟೆ ಮೀನುಗಳನ್ನ ಮಾತ್ರ ಹಿಡಿಯುತ್ತೆ, ಆದ್ರೆ ನಮ್ಗೆ ತಿಮಿಂಗಿಲ ಹಿಡಿಬೇಕು, ತಿಮಿಂಗಿಲ ಬೇಕು ಅನ್ನುವಂತ ಒಂದು ಮಾತನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಂತ ಆರ್ ಅಶೋಕ್ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎ ತನಿಖೆಗೆ ಕೊಡಬೇಕು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಧರ್ಮಸ್ಥಳದಲ್ಲಿ ಆಗ್ರಹವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಎಸ್ಐಟಿ ತನಿಖೆ ನಡೀತಾ ಇದೆ, ಆದ್ರೆ ಕೆರೆ ಕುಂಟೆ ಮೀನುಗಳನ್ನ ಮಾತ್ರ ಹಿಡಿತಾ ಇದೆ, ತಿಮಿಂಗಿಲವನ್ನ ಹಿಡಿಬೇಕು ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಹೋಗಿದ್ದೆ ನಾನು ನೆನ್ನೆ. ದೇವರಲ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು, ಎನ್ಐಗೆ ಒಪ್ಪಿಸಬೇಕು. ಇದರಿಂದ ದೊಡ್ಡ ಜಾಲ ಇದೆ. ಧರ್ಮಸ್ಥಳದಲ್ಲಿ ಮಾತ್ರ ಇಲ್ಲ, ಇವರು ತಮಿಳುನಾಡಲ್ಲಿದ್ದಾರೆ, ಒಬ್ಬ MP ಇದ್ದಾನೆ ತಮಿಳುನಾಡಲ್ಲಿ. ಕೇರಳದ ಅಸೆಂಬ್ಲಿ ರೆಸಲ್ಯೂಷನ್ ಮಾಡಿದೆ. ಹೆಂಗ್ ಮಾಡಿದ್ರಿ ನೀವು ರೆಸಲ್ಯೂಷನ್? ಯಾರಿದ್ದಾರೆ ಇದರಿಂದ? ಬುರ್ಡೆ ತಗೊಂಡು ಡೆಲ್ಲಿಗೆ ಹೋದ್ರಲ್ಲ, ಡೆಲ್ಲಿಯಲ್ಲಿ ಯಾರನ್ನ ಭೇಟಿ ಮಾಡಿದ್ರಿ? ಅಂದ್ರೆ ಡೆಲ್ಲಿ ಆಯ್ತು, ಕೇರಳ ಆಯ್ತು, ತಮಿಳುನಾಡು ಆಯ್ತು, ಅಲ್ಜೀರಾ ಪಾಕಿಸ್ತಾನ್ ಅಲ್ಲೂ ಇದೆ, ಬಾಂಗ್ಲಾದೇಶದಲ್ಲೂ ಇದೆ. ಇದೆಲ್ಲ ತನಿಖೆ ಆಗ್ಬೇಕಾದ್ರೆ SIT ಅವರಿಂದ ಆಗಲ್ಲ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮಾಡಿದ್ರೆ ಮಾತ್ರ ಇದಕ್ಕೆ ನ್ಯಾಯ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲಿಗೆ ಮುಚ್ಚಾಕ್ಬಿಡ್ತಾರೆ ಈ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್. ಇದಕ್ಕೋಸ್ಕರ ನಾವು ಇವತ್ತು ಹೋರಾಟ ಮಾಡ್ತಾ ಇರೋದು. ಬಂಧುಗಳೇ, ನಾನು ಸರ್ಕಾರವನ್ನ ಕೇಳ್ತೀನಿ, ನಮ್ಮ ಬುರ್ಡೆ ಸಿದ್ದರಾಮಯ್ಯನವ್ರನ್ನ ನಾನು ಕೇಳ್ತೀನಿ, DK ಶಿವಕುಮಾರ್ ಅವ್ರನ್ನ ನಾನು ಕೇಳ್ತೀನಿ. ಏನಣ್ಣ, ನೆನ್ನೆ ನಾನು ಹೋಗಿದ್ದೆ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ಹೋಗಿದ್ದೆ. ನಾನು ನೆನ್ನೆ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದೆ, ಚಾಮುಂಡೇಶ್ವರಿ ನೀನೆಲ್ಲರಿಗೂ ಉಗ್ರ ರೂಪ ತಾಳ್ತೀಯಮ್ಮ, ಆ ಮಹಿಷಾಸುರನ್ನ ಮರ್ದೆ ಮಾಡಿದೆ, ದುಷ್ಟರನ್ನ ಮರ್ದನ ಮಾಡಿದೀಯಾ, ಸ್ವಲ್ಪ ಈ ಕಾಂಗ್ರೆಸ್ ಅವ್ರ ಕಡೆ ಕಣ್ಣು ಬಿಡಮ್ಮ ತಾಯಿ, ಕಣ್ಣು ಬಿಟ್ಟು ಈ ಪಾಪಿಗಳಿಗೆ ಶಿಕ್ಷೆ ಕೊಡಮ್ಮ ಅಂತ ಹೇಳಿ ಬಂದಿದ್ದೀನಿ ನಾನು. ಒಂದು ಅರ್ಥ ಮಾಡ್ಕೊಳ್ಳಿ, DK ಶಿವಕುಮಾರ್ ಅವರಿರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಅವ್ರು ಹೇಳ್ತಾರೆ ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ, ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ. ಸರ್ಕಾರ DK ಶಿವಕುಮಾರ್, ನಾನು ಕೇಳ್ತೀನಿ, ಹಾಗಾದ್ರೆ ಹಿಂದೂದಲ್ಲ ಅಂದ್ರೆ ಇದು ಯಾರದು? ಆಯ್ತಪ್ಪ, ನೀನ್ ದಮ್ಮು ತಾಕತ್ತು ಬಂಡೆ ಎಲ್ಲ ಹೇಳ್ತೀಯಲ್ಲ, ನಿನಗೆ ತಾಕತ್ತಿದ್ರೆ, ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ತಾಕತ್ತಿದ್ರೆ ಯಾವ್ದಾದ್ರು ಮಸೀದಿ ಮುಂದೆ ನಿಂತ್ಕೊಂಡು ಹೇಳ್ಬೇಕು ಇದು ಮುಸಲ್ಮಾನರದ್ದು ಅಲ್ಲ ಅಂತ ಹೇಳ್ಬೇಕು. ನೀವು ಹೇಳ್ತೀರಾ? ದಮ್ಮಿದೆಯಾ ನಿಮ್ಗೆ? ಮಾತೆತ್ತಿದ್ರೆ ಹೇಳ್ತಾರೆ ನಾವು ಹಿಂದೂ ಮುಸಲ್ಮಾನ್ ಸಮಾನರಂತೆ. ಎಲ್ಲಿ ಸಮಾನರು? ಚಾಮುಂಡಿ ಬೆಟ್ಟದಲ್ಲಿ ಬಂದು ನಿಂತ್ಕೊಂಡು ಚಾಮುಂಡಿ ನಮ್ಮದಲ್ಲ ಅಂತ, ಹಿಂದೂಗಳದಲ್ಲ ಅಂತ ಹೇಳ್ತೀರಾ? ಮಸೀದಿ ಮುಂದೆ ನಿಂತ್ಕೊಂಡು ನೀವು ಹೇಳ್ತೀರಾ ಈ ಮಾತನ್ನ? ಹೇಳ್ತೀರಾ? ನೀವು ಜಾತ್ಯತೀತ ಅನ್ನೋ ಪದನ ಹೇಳ್ತಿರಲ್ಲ. ಸಂವಿಧಾನದ ಬುಕ್, ಅಂಬೇಡ್ಕರ್ ಸಂವಿಧಾನದ ಬುಕ್ ಅನ್ನ ಜೋಬಲ್ಲೇ ಇಟ್ಕೊಂಡಿದ್ದೀರಲ್ಲ, ಖಾಲಿ ಪುಸ್ತಕನ ನಿಮ್ ಜೋಬಲ್ಲಿ. ಇದೇನಾ ನಿಮ್ ಸಂವಿಧಾನ?
ಇದೇನಾ ನಿಮ್ ರಾಹುಲ್ ಗಾಂಧಿ ಹೇಳ್ಕೊಟ್ಟಿರೋದು? ಇವತ್ತು ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರ ಸುತ್ತು ಒಂದು ಈ ನಕ್ಸಲ್ ಗ್ಯಾಂಗ್ ಸೇರ್ಕೊಂಡ್ಬಿಟ್ಟಿದೆ. ಈ ನಕ್ಸಲ್ ಗ್ಯಾಂಗ್, ಇಲ್ಲೊಂದು ತಿಮರೋಡಿ ಗ್ಯಾಂಗ್, ಅಲ್ಲೊಂದು ನಕ್ಸಲ್ ಗ್ಯಾಂಗ್. ಇವರೆಲ್ಲ ನಗರ ನಕ್ಸಲರು. ಇವರೇ ಇದಕ್ಕೆ SIT ಕೊಟ್ಟಿದ್ದು. SIT ಕೊಟ್ರಿ, ನಾವು ಸ್ವಾಗತ ಮಾಡಿದ್ರಿ, ಇಲ್ಲ ಅಂತ ಹೇಳಲ್ಲ. ನಾನು ಈಗಾಗಲೇ ಹೇಳಿದ್ದೀನಿ, SIT ಮೀನುಗಳು ಹಿಡಿತಾ ಇದೆ, ತಿಮಿಂಗಲ ಬೇಕು ನಮಗೆ ಅಂತ. ನಾನು ಒಂದು ಮಾತನ್ನ ಹೇಳ್ತೀನಿ ಕಾಂಗ್ರೆಸ್ ಸರ್ಕಾರಕ್ಕೆ, ಆಯ್ತಣ್ಣ, ಧರ್ಮಸ್ಥಳದಲ್ಲಿ ಸಾವಿರಾರು ರೇಪ್ ಔಟ್ ಇದೆ. ಏನು ಯಾವ ಲೋಕದಲ್ಲಿದ್ದೀರಿ? ನಾವು ಯಾವ ಲೋಕದಲ್ಲಿದ್ದೀರಿ? ಸಾವಿರಾರು ರೇಪು, ಸಾವಿರಾರು ಹೆಣಗಳು ಊತಿದ್ದಾರೆ ಅಂತ ಹೇಳಿ ಇಲ್ಲಿ ಬುರುಡೆ ಹುಡುಕಿದಾರಲ್ಲ, ಧರ್ಮಸ್ಥಳದಲ್ಲಿ ಬಂದು ಬುರುಡೆ ಹುಡುಕಿದ್ರಿ. ನಾನು ನಿಮ್ ಕೇಳಕ್ ಇಷ್ಟಪಡ್ತಾ ಇದ್ದೀನಿ, ಬೇಡ ಬುರುಡೆ ಬೇಡ, ಯಾವ್ದಾದ್ರು ಮಸೀದಿಯಲ್ಲಿ ಮೂಳ ಹುಡುಕ್ರಿ, ನಿಮ್ಗೆ ಯೋಗ್ಯತೆ ಇದ್ದಾರೆ, ನಿಮ್ಗೆ ಮೂಳ ಹುಡುಕಿ ಆಗುತ್ತಾ ನಿಮ್ ಕೈಲಿ? ಸಾವಿರಾರು ಕಂಪ್ಲೇಂಟ್ ಬಂದಿದೆ ಮಸೀದಿಗಳಲ್ಲಿ. ಧರ್ಮಸ್ಥಳ ಪ್ರಕರಣವನ್ನ NIA ತನಿಖೆಗೆ ಕೊಡಬೇಕು ಅಂತ ಹೇಳಿ ವಿಪಕ್ಷ ನಾಯಕ R ಅಶೋಕ್ ಅವರು ಧರ್ಮಸ್ಥಳದಲ್ಲಿ ಆಗ್ರಹವನ್ನ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಆ ಬುರುಡೆಯನ್ನ ಹಿಡ್ಕೊಂಡು ಡೆಲ್ಲಿಗೆ ಯಾಕೆ ಹೋದ್ರು ಅನ್ನುವಂಥ ಒಂದು ಪ್ರಶ್ನೆಯನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಹಾಗೆ ಸರ್ಕಾರವನ್ನ ಹಾಗೂ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ನಕ್ಸಲರು ಅನ್ನುವಂಥ ಒಂದು ಏನು ಬಿಂಬಿಸಿರುವಂತಹ ಒಂದು ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. CM ಅವರು ಏನ್ ಮಾಡ್ತಾ ಇದ್ದಾರೆ, ಹಾಗೆ ಮಹೇಶ್ ಅವರು ಒಂದು ಗ್ಯಾಂಗ್ಗೆ ನಕ್ಸಲರ ಗ್ಯಾಂಗ್, ಹಾಗೆ ಮಹೇಶ್ ಶೆಟ್ಟಿ ತಿಮರೋಡಿ ಕೂಡ ಒಂದು ನಕ್ಸಲರ ಗ್ಯಾಂಗ್ ಅನ್ನುವಂಥ ಒಂದು ಹೇಳಿಕೆಯನ್ನ ಈ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, SIT ಕೆರೆಕುಂಟೆ ಮೀನುಗಳನ್ನ ಮಾತ್ರ ಹಿಡಿಯುತ್ತೆ, ಆದ್ರೆ ನಮಗೆ ತಿಮಿಂಗಿಲ ಬೇಕು ಅನ್ನುವಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ವಿಜೇಂದ್ರ ಅವರೇ, ಸೌಜನ್ಯ ಪ್ರಕರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಿಲುವು ಏನು ಅನ್ನೋ ಮಾತನ್ನ ಕೇಳಿದ್ರು. ನಾನು ಈ ವೇದಿಕೆ ಮೂಲಕ ಒಂದು ಮಾತನ್ನ ಸ್ಪಷ್ಟಪಡಿಸೋದಕ್ಕೆ ಇಚ್ಛಪಡ್ತೇನೆ. ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಕೂಡ ಮಾಡ್ತೇನೆ. ಇವತ್ತು ಸೌಜನ್ಯ ಹತ್ಯೆ ಪ್ರಕರಣ ಇವತ್ತು ಮರು ತನಿಖೆಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿ ತಕ್ಷಣ. ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ಮರು ತನಿಖೆಗೆ ಇವತ್ತು ಘೋಷಣೆ ಮಾಡಲಿ. ಆ ಸೌಜನ್ಯನ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿ. ಇವತ್ತು ಅಕ್ವಿಟಲ್ ಕಮಿಟಿನೂ ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿ. ಅದರ ಮುಖೇನ ರಾಜ್ಯ ಸರ್ಕಾರ ಸೌಜನ್ಯಳ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಲಿ. ಭಾರತೀಯ ಜನತಾ ಪಾರ್ಟಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೇವೆ. ಆದ್ರೆ ಒಂದು ಮಾತನ್ನ ವೇದಿಕೆ ಮೂಲಕ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛಪಡ್ತೇನೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಆಡಳಿತದ ವೈಖರಿ ಕಳೆದ 2 ವರ್ಷದಿಂದ ನಾವು ನೋಡ್ತಾ ಇದ್ದೇವೆ. ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರನ ವಿಚಾರದಲ್ಲಿ ಇಷ್ಟು ಅಪಪ್ರಚಾರ ಆಗ್ತಿದ್ರು ಕೂಡ ನೀವು ಸರಿ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಈಗಾಗಲೇ ಚಾಮುಂಡಿ ಬೆಟ್ಟಕ್ಕೆ ಕೈ ಹಾಕಕ್ಕೆ ಹೊರಟಿದ್ದೀರಿ. ಇವತ್ತು ನಾವು ಒಂದು ಎಚ್ಚರಿಕೆ ಮಾತನ್ನ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರ ಕೇಳೋದಕ್ಕೆ ಇಚ್ಛಪಡ್ತೇನೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕಿತ್ತು ಒಗೆಯವರೆಗೂ ಕೂಡ ಈ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರು ಯಾರು ಕೂಡ ನೆಮ್ಮದಿಯಿಂದ ಕೂರೋದಿಲ್ಲ. ಎಲ್ಲಿಯವರೆಗೆ ಇಂಥ ಹಿಂದೂ ವಿರೋಧಿ ಸರ್ಕಾರವನ್ನ ಬುಡ ಸಮೇತ ಕಿತ್ತು ಬಿಸಾಡಬೇಕು, ಅಲ್ಲಿಯವರೆಗೂ ಕೂಡ ಈ ರಾಜ್ಯದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರು ಯಾರು ಕೂಡ ನೆಮ್ಮದಿಯಿಂದ ಕೂರಬಾರದು. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ಅಣ್ಣಪ್ಪ ಸ್ವಾಮಿ ವಿಚಾರದಲ್ಲಿ ಕಳೆದ 25 ಮಾತನಾಡ್ತಾ ಇದ್ದೀವಿ. ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರು ಕೂಡ ಬಹಳ ಸಮಾಧಾನವಾಗಿ ಕೂತಿದ್ರು. ವಿಜೇಂದ್ರ ಅವರೇ, ಸೌಜನ್ಯ ಪ್ರಕರಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಿಲುವು ಏನು ಅನ್ನೋ ಮಾತನ್ನ ಕೇಳಿದ್ರು. ನಾನು ಈ ವೇದಿಕೆ ಮೂಲಕ
ಒಂದು ಮಾತನ್ನ ಸ್ಪಷ್ಟಪಡಿಸೋದಕ್ಕೆ ಇಚ್ಛಪಡ್ತೇನೆ. ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಕೂಡ ಮಾಡ್ತೇನೆ. ಇವತ್ತು ಸೌಜನ್ಯ ಹತ್ಯೆ ಪ್ರಕರಣ ಇವತ್ತು ಮರುತನಿಖೆಗೆ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿ. ತಕ್ಷಣ ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ಮರುತನಿಖೆಗೆ ಇವತ್ತು ಘೋಷಣೆ ಮಾಡಲಿ. ಆ ಸೌಜನ್ಯದ ಕುಟುಂಬಕ್ಕೆ ನ್ಯಾಯ ಕೊಡ್ತಕ್ಕಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಲಿ. ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಅನ್ನುವಂಥ ವಿಚಾರವಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಬೆಂಬಲವನ್ನ ನೀಡ್ತೀವಿ ಅನ್ನುವಂಥ ಮಾತನ್ನ ಧರ್ಮಸ್ಥಳದಲ್ಲಿ ವಿಜಯೇಂದ್ರ ಅವರು ಹೇಳಿದ್ದಾರೆ. ಹಾಗೆ ಸೌಜನ್ಯ ಕುಟುಂಬಕ್ಕೆ ಒಂದು ನ್ಯಾಯವನ್ನ ಕೊಡಿಸಬೇಕು, ಅದಷ್ಟೇ ಅಲ್ಲ ಹಿಂದೂ ವಿರೋಧಿ ಸರ್ಕಾರ ಇರುವಂಥದ್ದು ಈಗ ಅನ್ನುವಂಥ ಮಾತನ್ನ ಒಂದು ಸರ್ಕಾರದ ವಿರುದ್ಧ ಒಂದು ತಿರುಗೇಟನ್ನ ಕೂಡ ನೀಡಿರುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವಿಜಯೇಂದ್ರ ಅವರು. ಸೌಜನ್ಯ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸಬೇಕು ಅನ್ನುವಂಥ ಮಾತನ್ನ ವಿಜಯೇಂದ್ರ ಅವರು ಹೇಳಿದ್ದಾರೆ. ಇತ್ತ ಸೌಜನ್ಯ ಮನೆಗೆ ಭೇಟಿ ನೀಡಿದಂತ ಬಿಜೆಪಿ ನಿಯೋಗ ಅನ್ಯಾಯದ ವಿರುದ್ಧ ಹೋರಾಟನ ಅಥವಾ ರಾಜಕೀಯನ? ಬಿಜೆಪಿಯಿಂದ ಅನ್ಯಾಯದ ವಿರುದ್ಧ ಹೋರಾಟವೋ, ಧರ್ಮಸ್ಥಳಕ್ಕೆ ಬಲವೋ, ಸೌಜನ್ಯ ಪರ ಬೆಂಬಲವೋ? ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಮೂಡಿಸುತ್ತಿದೆ ಬಿಜೆಪಿ ನಾಯಕರ ನಡೆ. ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸವಾಯಿತು ಸೌಜನ್ಯ ಮನೆ ಭೇಟಿ. ಇತ್ತ ಸೌಜನ್ಯ ಮನೆಗೆ ಭೇಟಿ ನೀಡಿದ ಬಿಜೆಪಿ ನಿಯೋಗ ಅನ್ಯಾಯದ ವಿರುದ್ಧ ಹೋರಾಟನ ಅಥವಾ ರಾಜಕೀಯನ? ವಿಜಯೇಂದ್ರ ಹಾಗೂ ಇನ್ನಿತರ ನಾಯಕರು ಸೌಜನ್ಯ ಮನೆಗೆ ಭೇಟಿಯನ್ನ ನೀಡಿದ್ರು. ಲಾಸ್ಟ್ ಟೈಮ್ ಬಂದ್ರು ಧರ್ಮಸ್ಥಳಕ್ಕೆ, ಆದ್ರೆ ಆ ಟೈಮ್ ಅಲ್ಲಿ ಸೌಜನ್ಯ ಮನೆಗೆ ಭೇಟಿಯನ್ನ ನೀಡಿರ್ಲಿಲ್ಲ. ಆದ್ರೆ ಈ ಬಾರಿ ಹೋದಾಗ ಸೌಜನ್ಯ ಮನೆಗೆ ಭೇಟಿಯನ್ನ ನೀಡಿದ್ದಾರೆ. ಆದ್ರಿಂದ ಇದು ಅನ್ಯಾಯದ ವಿರುದ್ಧ ಹೋರಾಟನ ಅಥವಾ ರಾಜಕೀಯನ ಅಥವಾ ಬಿಜೆಪಿಯಿಂದ ಹೋರಾಟ ಮಾಡ್ತಾ ಇದ್ದಾರೋ ಅಥವಾ ಧರ್ಮಸ್ಥಳಕ್ಕೆ ಬಲ ನೀಡ್ತಾ ಇದ್ದಾರೋ, ಸೌಜನ್ಯ ಪರ ಬೆಂಬಲ ನೀಡ್ತಾ ಇದ್ದಾರೋ ಏನು ಅನ್ನುವಂಥದ್ದು ಕುತೂಹಲವನ್ನ ಇದೀಗ ಕೆರಳಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಬಿಜೆಪಿ ನಾಯಕರ ನಡೆ ಆ ರೀತಿಯಾಗಿದೆ. ಕಳೆದ ಬಾರಿ ಬಿಜೆಪಿ ನಾಯಕರು ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು, ಆದ್ರೆ ವಿಜಯೇಂದ್ರ ಹಾಗೂ ಇನ್ನಿತರ ನಾಯಕರು ಸೌಜನ್ಯ ಮನೆಗೆ ಭೇಟಿಯನ್ನ ನೀಡಿರ್ಲಿಲ್ಲ. ಆದ್ರೆ ಈ ಬಾರಿ ಹೋದಾಗ ಸೌಜನ್ಯ ಮನೆಗೆ ಭೇಟಿಯನ್ನ ನೀಡಿದ್ದಾರೆ. ಆದ್ರಿಂದ ಇದೊಂಥರ ಕುತೂಹಲವನ್ನ ಮೂಡಿಸ್ತಾ ಇದೆ. ಈ ಬಿಜೆಪಿ ನಾಯಕರ ನಡೆ ಇದೆಯಲ್ಲ, ಇದೊಂಥರ ಕುತೂಹಲ ಕೆರಳಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇದು ಬಿಜೆಪಿಯಿಂದ ಅನ್ಯಾಯ ಆಗಿರೋ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರಾ ಅಥವಾ ಸೌಜನ್ಯ ಪರ ಬೆಂಬಲ ನೀಡ್ತಾ ಇದ್ದಾರಾ ಅಥವಾ ಧರ್ಮಸ್ಥಳ ಪರ ಬೆಂಬಲ ನೀಡ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದ್ಯಾಮಣ್ಣ ಅವರು ಲೈನಲ್ಲಿದ್ದಾರೆ. ದ್ಯಾಮಣ್ಣ ಅವರೇ, ಕಳೆದ ಬಾರಿ ಸೌಜನ್ಯ ಮನೆಗೆ ಯಾರೂ ಕೂಡ ಬಿಜೆಪಿ ನಾಯಕರು ಭೇಟಿಯನ್ನ ನೀಡಿರಲಿಲ್ಲ. ಆದ್ರೆ ಈ ಬಾರಿ ಹೋದಾಗ ಸೌಜನ್ಯ ಮನೆಗೆ ಭೇಟಿಯನ್ನ ನೀಡಿ ಅಲ್ಲಿ ಸಾಂತ್ವನವನ್ನ ಹೇಳಿದ್ದಾರೆ. ಹಾಗಿದ್ರೆ ಇದು ಏನು? ಹಾಗಿದ್ರೆ ಈ ಬಿಜೆಪಿ ನಾಯಕರ ನಡೆ ಏನಿದು ಅಂತ? ಸೌಜನ್ಯ ಮನೆಗೆ ಭೇಟಿಯನ್ನ ನೀಡಿದಂತಹ ಬಿಜೆಪಿ ನಿಯೋಗ ಕರೆ ಕಟ್ಟಾಗಿದೆ, ಮತ್ತೆ ಸಂಪರ್ಕವನ್ನ ಮಾಡ್ತೀವಿ ನಾವು. ಈ ಸೌಜನ್ಯ ಮನೆಗೆ ಭೇಟಿಯನ್ನ ನೀಡಿದಂತಹ ಬಿಜೆಪಿ ನಿಯೋಗ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರಾ ಅಥವಾ ರಾಜಕೀಯವಾಗಿ ಇದನ್ನ ಬಳಸ್ಕೋತಾ ಇದ್ದಾರಾ ಅಥವಾ ಏನ್ ಮಾಡ್ತಾ ಇದ್ದಾರೆ? ಸೌಜನ್ಯ ಪರ ಇದ್ದಾರಾ ಅಥವಾ ಧರ್ಮಸ್ಥಳಕ್ಕೆ ಬಲ ನೀಡ್ತಾ ಇದ್ದಾರಾ, ಧರ್ಮಸ್ಥಳಕ್ಕೆ ಶಕ್ತಿಯನ್ನ ನೀಡ್ತಾ ಇದ್ದಾರಾ? ಇದೆಲ್ಲವೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಕಳೆದ ಬಾರಿ ಧರ್ಮಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು ವಿಜಯೇಂದ್ರ ಹಾಗೂ ಇನ್ನಿತರ ನಾಯಕರು. ಆದ್ರೆ ಆ ಬಾರಿ
ಸೌಜನ್ಯ ಮನೆಗೆ ಯಾರೂ ಕೂಡ ಭೇಟಿಯನ್ನ ನೀಡಿರಲಿಲ್ಲ. ಆದ್ರೆ ಈ ಬಾರಿ ಬೃಹತ್ ಸಮಾವೇಶಕ್ಕೆ ಅಂತ ಬಿಜೆಪಿ ನಾಯಕರು ಹೋಗಿದ್ರು. ಈ ಸಂದರ್ಭದಲ್ಲಿ ವಿಜಯೇಂದ್ರ ಹಾಗೂ ಇನ್ನಿತರರು ಸೌಜನ್ಯ ಮನೆಗೆ ಭೇಟಿಯನ್ನ ನೀಡಿದ್ದಾರೆ. ಹಾಗಿದ್ದಾಗ ಕಳೆದ ಬಾರಿ ಅವರಿಗೆ ಸೌಜನ್ಯನ ನೆನಪಾಗಿಲ್ವಾ? ಈ ಬಾರಿ ಯಾಕೆ ಈ ಸೌಜನ್ಯ ಮನೆಗೆ ಭೇಟಿಯನ್ನ ನೀಡಿದ್ದಾರೆ? ಈ ರೀತಿಯಾಗಿರುವಂತಹ ಬಿಜೆಪಿ ನಾಯಕರ ನಡೆ ಇದೆಯಲ್ಲ, ಇದು ತುಂಬಾನೇ ಕುತೂಹಲವನ್ನ ಇದೀಗ ಕೆರಳಿಸ್ತಾ ಇದೆ. ಮತ್ತೆ ದ್ಯಾಮಣ್ಣ ಅವರು ಲೈನ್ ಅಲ್ಲಿ ಇದ್ದಾರೆ. ದ್ಯಾಮಣ್ಣ ಅವರೇ, ಈ ಬಿಜೆಪಿ ನಾಯಕರ ನಡೆ ಯಾವ ರೀತಿಯಾಗಿದೆ? ಕಳೆದ ಬಾರಿ ಭೇಟಿಯನ್ನ ನೀಡಿರ್ಲಿಲ್ಲ, ಈ ಬಾರಿ ಸೌಜನ್ಯ ಮನೆಗೆ ಭೇಟಿಯನ್ನ ನೀಡಿದ್ದಾರೆ. ಇದೊಂಥರ ಕುತೂಹಲಕ್ಕೆ ಕಾರಣ ಆಗಿದೆ. ಯಾವ ರೀತಿ ಅಂತ ಹೇಳಿ ಅಂದ್ರೆ ಒಂಥರ ಚರ್ಚೆಗೆ ಕೂಡ ಗ್ರಾಸ್ ಆಗಿದೆ. ಏನ್ ಹೇಳ್ತೀರಾ? ಎಸ್ ರೂಪಲತಾ, ಯಾಕಂದ್ರೆ ಬಿಜೆಪಿ ನಾಯಕರು ತಮ್ಮ ರಾಜಕೀಯ ಬೇಳೆ ಬೇಯಿಸುವ ಸಂದರ್ಭವಾಗಿ ಇಂದು ನಿನ್ನೆ ಸಂಜೆ ಬಿಜೆಪಿ ಮುಖಂಡರು ಸೇರಿಕೊಂಡು ಸೌಜನ್ಯ ಅವರ ಮನೆಗೆ ಭೇಟಿ ನೀಡಿ ಸಾಂತ್ವನ ನೀಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಸೌಜನ್ಯ ಅತ್ಯಾಚಾರ ಕೊಲೆಯಾದ ಪ್ರಕರಣ ಸಂಬಂಧಪಟ್ಟಂತೆ ಬಿಜೆಪಿ ಸರ್ಕಾರ ಇತ್ತು. ಆ ಸರ್ಕಾರ ಇದ್ದಾಗ ಸೌಜನ್ಯಗೆ ನ್ಯಾಯ ದೊರಕಿಸಿಕೊಡಬೇಕಿತ್ತು. ಆದ್ರೆ ಇಂದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿ ನಾಯಕರು ಮುಖಂಡರು ಸೌಜನ್ಯ ಮನೆಗೆ ಭೇಟಿ ನೀಡಿ ನಿಮ್ಮೊಂದಿಗೆ ನಾವಿದ್ದೇವೆ, ನಿಮಗೆ ನ್ಯಾಯ ಸಿಗೋವರೆಗೂ ನಾವು ನಿಮ್ಮೊಂದಿಗೆ ಹೋರಾಟ ಮಾಡುತ್ತೇವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹಾಗೂ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪುಂಜಾ ಮತ್ತು MLC ರವಿಕುಮಾರ್ ಅವರು ನಿನ್ನೆ ಸಂಜೆ ಸೌಜನ್ಯ ಅವರ ಮನೆಗೆ ಭೇಟಿ ನೀಡಿ ಸೌಜನ್ಯ ತಾಯಿ ಕುಸುಮಾವತಿಯೊಂದಿಗೆ ಮಾತುಕತೆ ನಡೆಸಿ ಭರವಸೆ ನೀಡಿದ್ದಾರೆ ಅಂತ ಹೇಳ್ಬೋದು. ಓಕೆ ದ್ಯಾಮಣ್ಣ ಅವರೇ, ಧನ್ಯವಾದಗಳು ನಿಮ್ಮ ಮಾಹಿತಿಗೆ. ಸೌಜನ್ಯ ಮನೆಗೆ ಬಿಜೆಪಿ ನಾಯಕರು ಭೇಟಿಯನ್ನ ನೀಡಿದ್ದಾರೆ. ಹಾಗೆ ಸೌಜನ್ಯ ತಾಯಿ ಕುಸುಮಾವತಿಗೆ ಸಾಂತ್ವನವನ್ನ ಕೂಡ ಹೇಳಿರುವಂಥದ್ದು. ಈ ಸೌಜನ್ಯ ಪ್ರಕರಣ ನಡೆಯುವಂತಹ ಸಂದರ್ಭದಲ್ಲಿ ಬಿಜೆಪಿ ಗೌರ್ಮೆಂಟೇ ಇತ್ತು. ಆದ್ರೂ ಕೂಡ ಆ ಸಂದರ್ಭದಲ್ಲಿ ಯಾರೊಬ್ರು ಕೂಡ ಬಂದಿಲ್ಲ, ಸಾಂತ್ವನವನ್ನ ಹೇಳೋಕೆ ಯಾರೂ ಕೂಡ ಮನೆಗೆ ಭೇಟಿಯನ್ನ ಕೂಡ ನೀಡಿಲ್ಲ, ಏನೂ ಇಲ್ಲ. ಆದ್ರೆ ಇದೀಗ ಕಾಂಗ್ರೆಸ್ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಸೌಜನ್ಯ ಮನೆಗೆ ಭೇಟಿಯನ್ನ ನೀಡಿ ಸೌಜನ್ಯ ತಾಯಿ ಕುಸುಮಾವತಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ನ್ಯಾಯ ಕೇಳಿದ್ರೆ ಈ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನೋಡಿ. ನಿಮ್ಮ ಪಕ್ಷದಲ್ಲಿ ಇದ್ದವ್ರು ಹೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ಮನೆ ಕಟ್ಟಿದರೆ ಸೊಪ್ಪಿನ ಹೆಸರು ಹೇಳ್ಕೊಂಡು ಹಣ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾದ್ರೆ